ಹಲೋ ವೆಲ್ಕಮ್ ಟು ಡೇ 2 ಆಫ್ 21. ಇವತ್ತಿನ ದಿನ ಅದ್ಭುತವಾಗಿತ್ತು. ವಾಯ್ಸ್ ನೀವು ಕೇಳ್ತಿರ್ಬೋದು ಸ್ವಲ್ಪ ಬೆಟರ್, ಬಟ್ ತುಂಬ ಟೈರ್ಡ್ ಆಗಿದೆ. ಆ್ಯಂಡ್ ಇವತ್ತು ಆ್ಯಸ್ ಯೂಶುವಲ್ ಸ್ವಲ್ಪ ಲೇಟಾಗಿ ಎದ್ದು 7ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ಹಾಗೆ ನಾನು ಕಾಲೇಜಿಗೆ ಹೊರಟೆ. ಕಾಲೇಜಿಗೆ ಹೋಗೋಕೆ ಮೊದಲು ಹಾಸ್ಟೆಲ್ ಕೌನ್ಸಿಲಿಂಗ್ ಇತ್ತು. ಸೊ ಏನು ಒಂದು ವಿಷಯ ಅರ್ಥ ಆಯ್ತಪ್ಪ ಅಂದರೆ, ನಾವು ಅನ್ಕೋತೀರಿ ಮಾರ್ಕ್ಸ್ ಡಸಂಟ್ ಮ್ಯಾಟರ್ ಅಂತ. ಖಂಡಿತವಾಗ್ಲೂ ಮಾರ್ಕ್ಸ್ ವಿಲ್ ಮ್ಯಾಟರ್. ಯಾಕೆ ಅಂದರೆ ಯಾವುದೋ 1-2% ಅವಕಾಶಗಳು ತಪ್ಪು ಹೋದಾಗ ಖಂಡಿತವಾಗ್ಲೂ ತುಂಬ ಬೇಜಾರಾಗುತ್ತೆ. ಹಾಗೆಯೇ ನಮಗೆ ಪ್ರತಿಫಲ ಸರಿಯಾಗಿ ಸಿಗಲಿಲ್ಲ ಅಂದರೆ ಬೇಜಾರು ಕೂಡ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾರು ಕೂಡ ಓದೋದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅಥವಾ ನಿಮಗೆ ಸಿಗುವಂಥ 1-2 ಮಾರ್ಕ್ಸ್ ಆದರೂ ಅದನ್ನು ಹಾಗೆ ಬಿಡಬೇಡಿ. ಸೊ ಎಲ್ಲ ತಾಲೂಕು ಆಫೀಸ್ಗೆ ಹೋಗಿ ಕೌನ್ಸಿಲಿಂಗ್ ಆಯಿತು. ಆಫ್ಟರ್ ದಟ್ ಏನೋ ಒಂದಷ್ಟು ಎನ್ಕ್ವೈರೀಸ್ ಇತ್ತು. ಸೊ ಹಾಗಾಗಿ ಡಿಸ್ಟ್ರಿಕ್ಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ, ಹಾಗೆಯೇ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ MS ಬಿಲ್ಡಿಂಗ್ ವಿಧಾನಸೌಧ ಇದೆ ಅಲ್ಲಿ ಹೋಗಿ, ಆ್ಯಂಡ್ ದೆನ್ ಹೊಸ ಜಾಗಗಳನ್ನ ನೋಡಾಯಿತು. ಇವತ್ತು ಕಾಲೇಜಿಗೆ ಹೋಗ್ಲಿಕ್ಕಾಗಿಲ್ಲ ಬಿಕಾಸ್ ಆಫ್ ದೀಸ್ ವರ್ಕ್ಸ್ ಆ್ಯಂಡ್ ಆಲ್. ಬಟ್ ಪರವಾಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಇವತ್ತು ನಾನು ಬೇರೆ ಪರ್ಸ್ಪೆಕ್ಟಿವ್ ಒಂಥರ ನನ್ನ ಲುಕ್ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ನಾನು ಬೇರೆಯವ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಐ ವಾಸ್ ಲೈಕ್ ಟೋಟಲಿ ಇನ್ವಾಲ್ವ್ ಆಗಿದ್ದೆ ಬಿಕಾಸ್ ಆಫ್ ಕೋಲ್ಡಿಂದ ಬ್ಲ್ಯಾಂಕ್ ಆಗಿತ್ತಾ ಅಥವಾ ಏನೂ ಗೊತ್ತಿಲ್ಲ. ಬಟ್ ದ ಡೇ ವಾಸ್ ನೈಸ್. ಆ್ಯಂಡ್ ನಾನು ಮಾತಾಡಿದೆ. ಸೈಲೆಂಟ್ ಆಗಿದ್ರೆ ಏನು ಅನ್ಕೋತಾರೆ, ಎಲ್ಲರೂ ಕೂಡ ನಮಗೆ ಮಾತು ಬರಲ್ಲ ಅನ್ಕೋತಾರೆ. ಬಟ್ ಯಾವ ಟೈಮಲ್ಲಿ ಮಾತಾಡಬೇಕು ಆ ಟೈಮಲ್ಲಿ ಮಾತನಾಡೋದು ತುಂಬ ನೆಸೆಸರಿ. ಆ್ಯಂಡ್ ದೆನ್ ಮಾತಾಡೋದು, ಜನರ ಜೊತೆ ಕಮ್ಯುನಿಕೇಟ್ ಮಾಡೋದು ತುಂಬ ನೆಸೆಸರಿ. ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ 8:15 ಆಗಿತ್ತು. ಆ್ಯಂಡ್ ದೆನ್ ಕಾಫಿ ಕುಡಿದು ಊಟ ಮಾಡಿ ಫ್ರೆಶ್ ಅಪ್ ಆಗಿ ರೆಕಾರ್ಡ್ ವರ್ಕ್ಸ್ ಇತ್ತು ಬರೆದು ಮತ್ತು ಮಲ್ಗೋಷ್ಟರಲ್ಲಿ ಅಗೇನ್ ಇಟ್ಸ್ 10:30-11 ಆಯಿತು. ಸೊ ಇದಾಗಿತ್ತು ನನ್ನ ಡೇ 2. ಅದ್ಭುತವಾಗಿತ್ತು ದಿನ. ಇವತ್ತಿನ ದಿನ ಕಲ್ತಿದ್ದು ಏನಂದರೆ, ಮಾತಾಡುವಂಥದ್ದು ಕಮ್ಯುನಿಕೇಷನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್, ಪ್ಲಸ್ ನಾಲೆಜ್ ಇಸ್ ಇಂಪಾರ್ಟೆಂಟ್. ಯಾರ ಜೊತೆ ಹೇಗಿರಬೇಕು ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ನಮ್ಮನ್ನು ನಾವು ಇನ್ನೊಂದಷ್ಟು ಅಪ್ಡೇಟ್ ಮಾಡ್ಕೋತೀರಿ, ಅದು ಇಂಪಾರ್ಟೆಂಟ್. ಆ್ಯಂಡ್ ನಾವು ಯಾವಾಗಲೂ ಓವರ್ ಥಿಂಕ್ ಮಾಡ್ತೀರಿ ಅಷ್ಟೇ. ಬಟ್ ಆ್ಯಕ್ಚುಲಿ ನಾವು ಥಿಂಕ್ ಮಾಡಿದ್ದು ಏನೂ ಆಗಲ್ಲ, ಒಳ್ಳೆಯದಾಗುತ್ತೆ ಅನ್ನೋದಂತೂ ಗೊತ್ತಾಯಿತು. ಬಟ್ ಕೆಲವೊಂದು ಸಲ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಹಾಗೆ ಕೆಲವೊಂದಷ್ಟು ಪರೀಕ್ಷೆಗಳು ಬರುತ್ತೆ. ಮೀನ್ಸ್ ಅದನ್ನು ಸ್ವಲ್ಪ ಧೈರ್ಯದಿಂದ ಫೇಸ್ ಮಾಡಬೇಕು. ಯಾಕಪ್ಪ ನನಗೆ ಬರುತ್ತೆ ಅನ್ನೋ ಬದಲು ಅದರಿಂದ ಏನು ಪಾಠ ಕಲಿಬೋದು ಅನ್ನೋದನ್ನ ನಾವು ಫೋಕಸ್ ಮಾಡಬೇಕು ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಟುಮಾರೋ.